ನೋಡಿ, ನೀವು ಒಂದು ಮರನ ಬೆಳೆದ್ರೆ 3ನೇ ವರ್ಷ ಅಥವಾ 4ನೇ ವರ್ಷದಿಂದ 10 ರಿಂದ 20 ಸಾವಿರ ರೂಪಾಯಿ ಆದಾಯ ಮಾಡ್ಬೋದು. ಇದ್ಯಾವುದಪ್ಪ ಅಂದರೆ ಇದು ಮೆಕಡೋಮಿಯಾ ಪ್ಲಾಂಟ್ಸು. ಇತ್ತೀಚೆಗೆ ನಾನು ತುಂಬ ವೀಡಿಯೋಸ್ ಮಾಡ್ತಿದ್ದೀನಿ. ಈ ಮೆಕಡೋಮಿಯಾ ಸ್ಪೆಷಾಲಿಟಿ ಏನಪ್ಪ ಅಂದರೆ ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ನೆಟ್ಟು. ಸೊ ಇದರ ಅಡ್ವಾಂಟೇಜ್ ಏನಂದರೆ ಇದಕ್ಕೆ ಮೇಂಟೆನೆನ್ಸ್ ತುಂಬ ಕಡಿಮೆ ಇರುತ್ತೆ. ಇವಾಗ ಯಾವ ರೀತಿ ಮಾವು ಅಥವಾ ನೇರಳೆ ಇದಕ್ಕೆಲ್ಲ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ನೀರು ಕೂಡ ಕಡಿಮೆ ಬೇಕಾಗುತ್ತೆ. ಸೊ ನೀರು ಜಾಸ್ತಿ ಆದರೆ ಇದು ಒಣಗೋಗುವಂಥ ಚಾನ್ಸ್ ಇರುತ್ತೆ, ಅಷ್ಟು ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಆ್ಯಂಡ್ ನಿಮಗೆ 3 ವರ್ಷ ಆದ ನಂತರ 3 ವರ್ಷ ನೀವು ನೋಡ್ಕೋಬೇಕಾಗುತ್ತೆ. 3 ವರ್ಷ ಆದ ನಂತರ ಮೇಂಟೆನೆನ್ಸ್ ತುಂಬ ಕಡಿಮೆ ಬರುತ್ತೆ. ಸೊ ಒಂದು ಮರ ನಿಮಗೆ ಕನಿಷ್ಠ ಅಂದರೂ ಕೂಡ 10 kg ಈ ರೀತಿ ನಟ್ಸ್ ಬರುತ್ತೆ. ಮಾರ್ಕೆಟಲ್ಲಿ ಇದಕ್ಕೆ 2,000 ರೂಪಾಯಿ ಇದೆ kg. ರೈತರಿಗೆ 800 ರೂಪಾಯಿಂದ 1,000 ರೂಪಾಯಿ ಸಿಗ್ತಿದೆ. ಫಸ್ಟ್ ಕ್ವಾಲಿಟಿ ಅಥವಾ ಇನ್ನೂ ಸ್ವಲ್ಪ ಗ್ರೇಡ್ ಚೆನ್ನಾಗಿ ಬಂತು ಅಂದರೆ 1,200-1,400 ರೂಪಾಯಿವರೆಗೂ ಕೂಡ ಸಿಗ್ತಿದೆ. ಸೊ ನೀವು 1,000 ರೂಪಾಯಿ ಇಟ್ಕೊಂಡ್ರು ಕೂಡ ನಾನು ಆ್ಯಾವ್ರೇಜ್ 10 kg ಅಂದರೆ 3ನೇ ವರ್ಷ ಆದ ನಂತರ, ಅಂದರೆ ಈಗ ನೋಡ್ತಿರೋದು ಇದು 2 ವರ್ಷದ ಪ್ಲ್ಯಾಂಟು. ಸೊ ನಿಮಗೆ ಇದು ಪ್ಲ್ಯಾಂಟೇಷನ್ ಆದಮೇಲೆ 3 ವರ್ಷಕ್ಕೆ ಅಂದರೆ ಓವರಾಲ್ 5 ವರ್ಷಕ್ಕೆ ನಿಮಗೆ ಎಷ್ಟಾಗುತ್ತೆ, 10 kg ಇಂಟು 1,000 ಅಂದರೆ 10,000 ರೂಪಾಯಿ ಆಗುತ್ತೆ. ಸೊ ಎವ್ರಿ ಇಯರ್ ಇದು ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮ 4ನೇ ವರ್ಷ, 5ನೇ ವರ್ಷ, 6ನೇ ವರ್ಷಕ್ಕೆ ಹೋದರೆ 20 kg 30 kg ಕೂಡ ತೊಗೊಂಡಿರೋ ಉದಾಹರಣೆಗಳಿದೆ. 30 kg ಇಂಟು 1,000 ರೂಪಾಯಿ ಅಂದರೆ 30,000 ರೂಪಾಯಿ ಆಗುತ್ತೆ. ಸೊ ನೀವು ಈ ಥರ ಒಂದು ಗಿಡನ ಹಾಕ್ಕೊಂಡ್ರು ಕೂಡ ನಿಮ್ಗೆ 10 ರಿಂದ 20,000 ಮಿನಿಮಮ್ ಆದಾಯ ಬರುತ್ತೆ. ನೀವು ಈ ಥರದ್ದು ಏನಾದರೂ 100 ಮರ ಹಾಕ್ಕೊಂಡ್ರು ಕೂಡ ನಿಮ್ಗೆ 10 ಲಕ್ಷದಿಂದ 20 ಲಕ್ಷ ರೂಪಾಯಿ ಆದಾಯ ಅನ್ನೋದು ಬರುತ್ತೆ. ಸೊ ಪ್ರತಿಯೊಬ್ಬರು ಆದರೆ ರೈತರು ಇದನ್ನು ಇದು ಮಾಡಿ. ಮತ್ತು ಇದಕ್ಕೆ ಯಾವುದೇ ರೀತಿಯಾದ ಕೋತಿ ಕಾಟ ಅಥವಾ ಪ್ರಾಣಿ ಪಕ್ಷಿಗಳು ಏನು ಪ್ರಾಬ್ಲಮ್ ಬರಲ್ಲ. ಏನಕ್ಕಂದರೆ ಇದರ ಸೆಲ್ಸ್ ಅನ್ನೋದು ತುಂಬ ಹಾರ್ಡ್ ಇರುತ್ತೆ. ಮತ್ತು ಇದನ್ನು ತುಂಬ ಡಾಕ್ಟರ್ಸ್ ಕೂಡ ರೆಕಮೆಂಡ್ ಮಾಡ್ತಿದ್ದಾರೆ. ಹೈಯೆಸ್ಟ್ ನ್ಯೂಟ್ರಿಷನ್ ಇರುವಂಥ ಫ್ರೂಟ್, ಡ್ರೈ ಫ್ರೂಟು. ಅದಕ್ಕೋಸ್ಕರನೇ ಇಡೀ ವರ್ಲ್ಡಲ್ಲಿ ಇದು ಕಾಸ್ಟ್ಲಿಯೆಸ್ಟ್ ಇದು. ಮತ್ತು ಇತ್ತೀಚೆಗೆ ವಿರಾಟ್ ಕೊಹ್ಲಿ ಅವರು ಅಥವಾ ಸಮಂತ್ ಅವರೆಲ್ಲ ಕೂಡ ರೆಕಮೆಂಡ್ ಮಾಡ್ತಿದ್ದಾರೆ ಆದಷ್ಟು ಇದನ್ನು ತೊಗೊಳ್ಳಿ, ಮೆಕಡೋಮಿಯಾ ಅಂತ. ವಾಲ್ನಟ್ಗಿಂತ ರಿಚೆಸ್ಟ್ ನ್ಯೂಟ್ರಿಷನ್ ಫ್ಯಾಕ್ಟ್ ನೀವು ಅರ್ಥ ಮಾಡ್ಕೋಬೋದು. ಇನ್ನು ವಾಲ್ನಟ್ಟೇ ಶ್ರೇಷ್ಠ ಅಂದರೆ ಅದಕ್ಕಿಂತ ಶ್ರೇಷ್ಠ ಇದು. ನೀವು ಗೂಗಲಲ್ಲಿ ಹಾಕಿದ್ರೆ ಬೇಕಿರೋ ಬರುತ್ತೆ. ಸೊ ನೀವು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಇದ್ರ ಬಗ್ಗೆ ಅಥವಾ ಗಿಡಗಳು ಬೇಕಿತ್ತು ಅಂದರೆ ಈ ಕೆಳಗಡೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರದ್ದೇನು ಈ ನರ್ಸರಿಯವರ ಸ್ಪೆಷಾಲಿಟಿ ಏನಂದರೆ ಈ ಗಿಡ ಏನು ನೋಡ್ತಿದ್ರೋ ಇದು ಬೇರೆ ದೇಶದಿಂದ ಇಂಪೋರ್ಟೆಡ್ ಗಿಡ. ಸೊ ಈ ಗಿಡದಲ್ಲಿ ಮೇಯ್ನ್ ಅಡ್ವಾಂಟೇಜ್ ಏನಂದರೆ ನಿಮಗೆ ಇವಾಗ ಬೇರೆಯವ್ರದ್ದೆಲ್ಲ ಈ ರೀತಿ ಸೀಡಿಂದ ಮಾಡಿರ್ತಾರೆ. ಅದು ನಿಮಗೆ 8 ಇಯರ್ಸ್ ಬೇಕು. ಬಟ್ ಇವ್ರದ್ದು ಇದು ಆಲ್ರೆಡಿ 2 ಇಯರ್ಸ್ ಇರೋದ್ರಿಂದ ಜಸ್ಟ್ ನಿಮಗೆ 3 ಇಯರ್ಸ್ ಒಳಗಡೆ ಫ್ಲವರಿಂಗ್ ಆಗಿ ಕಾಯಾಗುತ್ತೆ. ಮತ್ತು ಇದು ಗ್ರಾಫ್ಟೆಡ್. ಇದೆಲ್ಲ ಕೂಡ A1 ಕ್ವಾಲಿಟಿ ಅಥವಾ ಫಸ್ಟ್ ಕ್ವಾಲಿಟಿ ಇಂಪೋರ್ಟೆಡ್ ಗಿಡಗಳಂತ ಕರಿತೀವಿ. ಸೊ ನಿಮಗೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವರ ಸ್ಪೆಷಾಲಿಟಿ ಇವ್ರು ಓನ್ಲಿ ಮೆಕಡೋಮಿಯಾ ಗಿಡಗಳನ್ನು ಮಾತ್ರ ಸೇಲ್ ಮಾಡ್ತಾರೆ. ಸೊ ನಿಮಗೆ ಒಳ್ಳೆ ಕ್ವಾಲಿಟಿದು ಮತ್ತು 1 ವರ್ಷ ಮೇಂಟೆನೆನ್ಸು ಏನೇನು ಗೈಡೆನ್ಸ್ ಬೇಕು, ಏನಿದು ಬೇಕು ಅವು ಎಲ್ಲ ಕೊಡ್ತಾರೆ. ಆ್ಯಂಡ್ ನೀವು ಬೆಳೆದ ಮೇಲೆ ಕೂಡ ಏನಾದರೂ ವಾಪಸ್ ತೊಗೋಬೇಕು ಅಂದರೂ ಕೂಡ ಬೈಬ್ಯಾಕ್ ಅಗ್ರಿಮೆಂಟಲ್ಲೂ ಕೂಡ ಮಾಡಿಕೊಡ್ತಾರೆ. ಅಂದರೆ ಇವಾಗ ನಿಮಗೆ ಏನಾದರೂ ಬೇಕಿದ್ರೆ ನೀವು ಎಲ್ಲ ಹತ್ರದಲ್ಲಿರುವಂಥ ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿ ಕೂಡ ಇದನ್ನು ಸೇಲ್ ಮಾಡ್ಬೋದು. ಸೊ ಎಷ್ಟಾಗುತ್ತೋ ಅಷ್ಟು ನೀವು ಕೂಡ ಆದರೆ ಮೆಕಡೋಮಿಯಾ ಪ್ಲಾಂಟ್ಸನ್ನು ಬೆಳೀರಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ.